ಇದಾದ್ಮೇಲೆ 1935 ಭಾರತ ಸರ್ಕಾರ ಕಾಯ್ದೆ ಅಂತ. ನಿಮಗೆ PSI PDO ಏನ್ ಇಂಪಾರ್ಟೆಂಟ್ ಐತಿ ವಿಲೇಜ್ ಅಕೌಂಟೆಂಟ್ಗೆ ಅದನ್ನ ನಿಮ್ಗೆ ಆಲ್ಮೋಸ್ಟ್ ಕವರ್ ಮಾಡ್ತೀನಿ. ಓಕೆ, ಡೋಂಟ್ ಫಿಯರ್, ಐ ಆಮ್ ಹಿಯರ್ ಟು ಕ್ಲಿಯರ್ ಯುವರ್ PSI PDO ಎಕ್ಸಾಮ್ ಫಿಯರ್. ಹೌದಾ? 1935 ಭಾರತ ಸರ್ಕಾರ ಕಾಯ್ದೆ ಒಳಗೆ ಏನಾಗ್ತು ಅಂದ್ರೆ ಅಖಿಲ ಭಾರತ ಒಕ್ಕೂಟ ಜಾರಿಗೆ ಬರ್ತದೆ. ಹೌದಾ? ಆಲ್ ಇಂಡಿಯಾ ಫೆಡರೇಷನ್. ಫೆಡರೇಷನ್ ಅಂದ್ರೆ ಒಕ್ಕೂಟ ಅಂದ್ರೆ ಮ್ಯಾಲೆ ಕೇಂದ್ರ ಕೆಳಗೆ ರಾಜ್ಯ, ಆಮೇಲೆ ಮೋದಿ, ಇಲ್ಲಿ ಸಿದ್ದರಾಮಯ್ಯ, ಈ ರೀತಿ ಇರುವಂತಹ ಸಿಸ್ಟಮ್ ಅಖಿಲ ಭಾರತ ಒಕ್ಕೂಟ ಅಂದ್ರೆ ಪ್ರೊವಿನ್ಸಸ್ ಸ್ವಲ್ಪ ಜಾಸ್ತಿ ಪವರ್ ಕೊಟ್ಟಂತ ಕಾಯ್ದೆ ಇದೆ. ಫೆಡರಲ್ ಕೋರ್ಟ್ ಸ್ಥಾಪನೆ ಆಗತ್ತೆ. ನಾವೇನೀಗ ಸುಪ್ರೀಂ ಕೋರ್ಟ್ ಅಂತಲ್ಲ, ಅದಕ್ಕೆ ಫೆಡರಲ್ ಕೋರ್ಟ್ ಯಾವಾಗ 1935. ನಂತರ ಕೇಂದ್ರದಲ್ಲಿ ಡಯಾರ್ಚಿ ಇತ್ತಲ್ಲ, ಡಯಾರ್ಚಿ ಅಂದ್ರೆ ಏನೋ ರಿಸರ್ವ್ ಸಬ್ಜೆಕ್ಟ್ಸ್ ಮತ್ತು ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್, ಮೀಸಲು ಮತ್ತು ವರ್ಗಾಯಿಸಲ್ಪಟ್ಟ ಅಂತಿದ್ವಲ್ಲ ವಿಷಯಗಳು, ಅದು ಸೆಂಟರ್ನಾಗ ಬಹಳಷ್ಟು ಅಪೋಸ್ ಮಾಡಂತಲೇ ಅದನ್ನ ಸ್ಟಾಪ್ ಮಾಡಿದ್ರು. ಆಮೇಲೆ ರದ್ದು ಮಾಡಿ ಅದನ್ನ ಮತ್ತೆ ಪ್ರಾಂತ್ಯದಾಗ ಜಾರಿ ಮಾಡ್ತಾರೆ. ಪ್ರೊವಿನ್ಸಸ್ ಒಳಗೆ 6 ಪ್ರೊವಿನ್ಸಸ್ ಒಳಗೆ ಜಾರಿ ಮಾಡ್ತಾರೆ. ಹೌದಾ? 6 ಪ್ರಾಂತ್ಯಗಳು ಜಾರಿ ಮಾಡ್ತಾರೆ. ಇನ್ನು RBI ಸ್ಥಾಪನೆ ಆಗ್ತೈತಿ ಇದೇ ಟೈಮ್ನಾಗ. ಹೌದಾ? ಸೊ ಇಷ್ಟು ನಿಮ್ಗೆ